ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ಮಿತ್ರರೇ, ನಾವಿವತ್ತು 10ನೇ ತರಗತಿಯ ಅಧ್ಯಾಯ 9 ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಒಂದು ಚಟುವಟಿಕೆ ಏನಪ್ಪಾ ಅಂತಂದ್ರೆ ಬೆಳಕಿನ ಕಿರಣಗಳು ಹೇಗೆ ವರ್ತಿಸುತ್ತವೆ ಅಥವಾ ಬೆಳಕಿನ ಕಿರಣಗಳ ಗುಣಲಕ್ಷಣಗಳನ್ನ ನಾವು ಈ ಒಂದು ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ. ಹಾಗೆ ಈ ಒಂದು ಪ್ರಯೋಗ ಮಾಡ್ಬೇಕಂದ್ರೆ ನಮಗೆ ಬೇಕಾದಂತ ಸಾಧನಗಳೇನಪ್ಪ ಅಂದ್ರೆ ಮೊದಲಾಗಿ ನಮಗೆ ಒಂದು ರೇ ಆಪ್ಟಿಕ್ ಕಿಟ್, ಇದು ರೇ ಆಪ್ಟಿಕ್ ಕಿಟ್ ಕಾಣ್ತಾ ಇದೆ. ಈ ಒಂದು ರೇ ಆಪ್ಟಿಕ್ ಕಿಟ್ ನಲ್ಲಿ ಇಷ್ಟೆಲ್ಲ ಒಂದು ಸಲಕರಣೆಗಳು ಇರ್ತವೆ. ಇದು ರೇ ಆಪ್ಟಿಕ್ ಕಿಟ್. ಈ ರೇ ಆಪ್ಟಿಕ್ ಕಿಟ್ ನಲ್ಲಿ ಅತ್ಯಂತ ಪ್ರಮುಖವಾಗಿ ಬೆಳಕಿನ ಕಿರಣಗಳಿಗೆ ಬೆಳಕಿಗೆ ಸಂಬಂಧಪಟ್ಟಂತಹ ಪ್ರಯೋಗಗಳನ್ನು ಮಾಡೋದಕ್ಕೆ ಈ ಒಂದು ಪೆಟ್ಟಿಗೆಯನ್ನ ಅಥವಾ ಕಿಟ್ ಅನ್ನ ಬಳಸ್ಕೊಳ್ತೀವಿ. ಅದು ಈ ಒಂದು ಬೆಳಕಿನ ಕಿರಣಗಳ ಪೆಟ್ಟಿಗೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ಇದಕ್ಕೆ ನಾವು ಬೆಳಕಿನ ಕಿರಣದ ಪೆಟ್ಟಿಗೆ ಅಂತ ಹೇಳ್ತೀವಿ. ಆಪ್ಟಿಕ್ ಕಿಟ್ ಅಂತ ಕೂಡ ಹೇಳ್ತೀವಿ, ಆಪ್ಟಿಕ್ ರೇ ಕಿಟ್ ಅಂತ ಕೂಡ ಹೇಳ್ತೀವಿ. ಇದು ಬೆಳಕಿನ ಕಿರಣಗಳ ಪೆಟ್ಟಿಗೆ. ಈ ಒಂದು ಪೆಟ್ಟಿಗೆಯಲ್ಲಿ ಇಲ್ಲಿಂದ ಆಫ್ ಅಂಡ್ ಆನ್ ಬಟನ್ ಇದೆ. ಇದನ್ನ ಆನ್ ಮಾಡಿದ ತಕ್ಷಣ ಇಲ್ಲಿ ಒಳಗಡೆ ಒಂದು ಲೈಟ್ ಇದೆ, ಬಲ್ಬ್ ಇದೆ, ಅದು ಆನ್ ಆಗುತ್ತೆ. ನೋಡಿ ಕಾಣ್ತದೆ, ಬೆಳಗ್ಗೆ ಆನ್ ಆಗುತ್ತೆ. ಆನ್ ಆಗುತ್ತೆ. ಆನ್ ಆದ ತಕ್ಷಣ ಈ ಬೆಳಕಿನ ಕಿರಣಗಳ ಹಾದು ಹೋಗ್ತದಲ್ಲ, ಅಲ್ಲಿ ನಾವು ಕಿರಣಗಳನ್ನ ಹಾದು ಹೋಗುತ್ತೆ. ಅದು ಬೆಳಕಿನ ಕಿರಣಗಳು ಸರಳ ರೇಖೆಯಲ್ಲಿ ಚಲಿಸ್ತವೆ ಅಂತ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಹೆಂಗೆ ಅಂತ ತಿಳ್ಕೊಬೇಕು ಅಂದ್ರೆ ನಾವಿಲ್ಲಿ ಒಂದು 2 ಪ್ರಮುಖವಾದಂತಹ ಏಕಕಿಂಡಿ ಪಟ್ಟಿ, ನಂತರ 3 ಕಿಂಡಿಗಳಿರ್ತಕ್ಕಂಥ ಒಂದು ಪಟ್ಟಿ ತಗೊಂಡಿದ್ದೀವಿ. ಇದ್ರ ಮೂಲಕ ನಾವು ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಎಂಬುದನ್ನು ತೋರಿಸಬಹುದು. ಆನಂತರ ಇದು ಒಂದು ದರ್ಪಣ. ಇದು ಯಾವ ದರ್ಪಣ ಅಂದ್ರೆ ಹಿಂಗ ಸ್ಪರ್ಶಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ಸಮತಟ್ಟಾಗಿದೆ. ಹಾಗಾದ್ರೆ ಇದು ಸಮತಲ ದರ್ಪಣ. ಹಾಗಾದ್ರೆ ಇದೊಂದು ಸಮತಲ ದರ್ಪಣ. ಇದು ಸಮತಲ ದರ್ಪಣ. ಹಾಗಾದ್ರೆ ಈ ಸಮತಲ ದರ್ಪಣದಲ್ಲಿ ಹೇಗೆ ಬೆಳಕು ವರ್ತಿಸುತ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ನಂತರ ಮತ್ತೊಂದು ಸ್ಪರ್ಶಿಸಿದಾಗ ಗೊತ್ತಾಗುತ್ತೆ ಇಲ್ಲಿ ತಗ್ಗಾಗಿದೆ. ಇದು ಒಂದು ದರ್ಪಣ. ತಗ್ಗಾಗಿದೆ. ತಗ್ಗಾಗಿದೆ ಯಾವ ದರ್ಪಣ ಅದು ನಿಮ್ನ ದರ್ಪಣ ಇದು. ಹಾಗೆ ಮತ್ತೊಂದು ದರ್ಪಣ ಇದೆ, ಅದು ಉಬ್ಬಾಗಿದೆ, ಅಂದ್ರೆ ಇದು ಪೀನ ದರ್ಪಣ. ಹಾಗಾದ್ರೆ ಈ ನಿಮ್ನ, ಪೀನ ಮತ್ತು ಸಮತಲ ದರ್ಪಣಗಳಲ್ಲಿ ಬೆಳಕು ಹೇಗೆ ವರ್ತಿಸುತ್ತೆ, ಹೇಗೆ ಪ್ರತಿಫಲಿಸುತ್ತೆ ಅನ್ನೋದನ್ನ ತಿಳ್ಕೊಳ್ತೀವಿ. ಹಾಗೇನೆ ಬೆಳಕಿನ ಪ್ರತಿಫಲನ ನಮ್ಗೆಲ್ಲ ಗೊತ್ತಿದೆ. ಬೆಳಕಿನ ಪ್ರತಿಫಲನ ಗೊತ್ತಿದೆ. ಅದು ಈ ಒಂದು ಬೆಳಕಿನ ಪ್ರತಿಫಲನ ಸಂಬಂಧಪಟ್ಟಂತೆ ನಾವು 2 ನಿಯಮಗಳನ್ನ ಹೇಳ್ತೀವಿ. ಆ 2 ನಿಯಮಗಳನ್ನ ಸಾಧಿಸೋದಕ್ಕಾಗಿ ಇಲ್ಲಿ ನಾವು ಒಂದು ಪಟ್ಟಿಯನ್ನು ಕೂಡ ತಿಳ್ಕೊಂಡಿದ್ದೀನಿ. ಇಲ್ಲೊಂದು ಕರಡಿ ಇದೆ, ಆ ಕರಡಿ ಮೇಲ್ಗಡೆ ಒಂದು ಕೋನ ಮಾಪಕ ಇದೆ. ಇದರಿಂದ ನಾವು ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ಸಾಧಿಸಿ ತೋರಿಸಬಹುದು. ಆ ನಂತರ ಮತ್ತೊಂದು ಇಲ್ಲೊಂದು ಚಮಚ ಅಥವಾ ಸ್ಪೂನ್ ಇದೆ. ಈ ಒಂದು ಸ್ಪೂನ್ ಕೂಡ 2 ರೀತಿಯ ದರ್ಪಣ ತೋರ್ಪಡಿಸುತ್ತೆ. ಒಂದು ಪೀನ ದರ್ಪಣ ಕೂಡ ಹೌದು, ನಿಮ್ನ ದರ್ಪಣ ಕೂಡ ಹೌದು. ಇದು ಕೂಡ ಇದರಲ್ಲಿ ಕೂಡ ನಾವು ಒಂದು ಪ್ರಯೋಗ ಮಾಡಿ ತೋರಿಸೋಣ. ಹಾಗೇನೆ ಮುಂದೆ ತಿಳ್ಕೊಳ್ಬೇಕಾಗಿದ್ದದ್ದು, ಈಗ ದರ್ಪಣ ತಿಳ್ಕೊಂಡ್ಮೇಲೆ ಮತ್ತೆ ನೆಕ್ಸ್ಟ್ ಮಸೂರ ತಿಳ್ಕೊಳ್ತೀವಿ. ಆ ಮಸೂರ ಅದರಲ್ಲಿ ಒಂದು ಉಬ್ಬಾಗಿದೆ, 2 ಕಡೆ ಉಬ್ಬಾಗಿದೆ. 2 ಕಡೆ ಉಬ್ಬಾಗಿದೆ, ಅದು ಪೀನ ಮಸೂರ. ಮತ್ತೊಂದು 2 ಕಡೆ ತಗ್ಗಾಗಿದೆ, ಅದು ನಿಮ್ನ ಮಸೂರ. ಹಾಗಾದ್ರೆ ಇಲ್ಲಿ ಕೂಡ ಹೇಗೆ ಬೆಳಕಿನ ಕಿರಣಗಳು ವರ್ತಿಸ್ತವೆ ಅದನ್ನು ತಿಳ್ಕೊಳ್ಳೋಣ. ಓಕೆನಾ? ಇಷ್ಟು ಸಾಧನೆಗಳು ಬೇಕಾಗ್ತದೆ. ಮೊದಲನೇದಾಗಿ ನಾನೀಗ ಈ ಒಂದು ಆಪ್ಟಿಕ್ ರೇ ಕಿಟ್ ಅನ್ನ ತಗೊಳ್ಕೊಂಡ್ಬಿಟ್ಟು ಇಲ್ಲಿ ಕಾಣ್ತಾ ಇದೆ. ಈ ಆಪ್ಟಿಕ್ ರೇ ಕಿಟ್ ಅನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ್ದೀನಿ. ಇದು ಪರದೆ. ಈ ಪರದೆ ಮೇಲೆ ಬೆಳಕಿನ ಕಿರಣ ಬರುತ್ತೆ. ಈ ನಾನು ಲೈಟ್ ಆನ್ ಮಾಡಿದ ತಕ್ಷಣನೇ ಗಮನಿಸಿ, ನೋಡಿ ಇಲ್ಲಿ ಬೆಳಕು ಬೀಳ್ತಿದೆಯಾ, ಕಾಣ್ತಾ ಇದೆ. ಬೆಳಕಲ್ಲಿ ಬೆಳಕು ಬೀಳ್ತಾ ಇದೆ. ಹಾಗೆ ನಾವು ಬೆಳಕು ಪ್ರಮುಖವಾದಂತ ಗುಣಲಕ್ಷಣ ಏನಪ್ಪಾ ಅಂದ್ರೆ ಅದು ಸರಳ ರೇಖೆಯಲ್ಲಿ ಚಲಿಸುತ್ತೆ ಅಂತ. ಹಾಗಾದ್ರೆ ಇದನ್ನ ಸಾಧಿಸಿ ತೋರ್ಸೋಕೆ ನಾನೀಗ ಏಕಕಿಂಡಿ ಇರ್ತಕ್ಕಂಥ ಪಟ್ಟಿ ತಗೊಳ್ತೀನಿ. ತಗೊಂಡ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಹಾಕ್ತೀನಿ. ಅವಾಗ ಗೊತ್ತಾಗುತ್ತೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ. ಕಾಣ್ತಾ ಇದೆ ನೋಡಿ, ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ. ಕಾಣ್ತಾ ಇದೆಯಾ? ಎಲ್ರು ಕಾಣ್ತಾ ಇದೆಯಾ? ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ. ನಿಮ್ಗೆ ಕಾಣ್ತಾ ಇದೆಯಾ? ಓಕೆ. ನೆಕ್ಸ್ಟ್ ಈಗ 3 ಕಿಂಡಿಗಳಿರುವ ಒಂದು ಪಟ್ಟಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಅಲ್ಲಿ ಕೂಡ ಗಮನಿಸಿ, ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ ಅಂತ ಕೂಡ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ? ಓಕೆ. ಹಾಗಾದ್ರೆ ಬೆಳಕಿನ ಪ್ರಮುಖ ಗುಣಲಕ್ಷಣ ಏನಪ್ಪ ಅಂದ್ರೆ ಬೆಳಕು ಸರಳ ರೇಖೆ ಚಲಿಸುತ್ತೆ, ಅದು ತಿಳ್ಕೊಂಡಿವಿ ನಾವು. ನಂತರ ಬೆಳಕಿಗೆ ಸಂಬಂಧಪಟ್ಟ ಮತ್ತೊಂದು ಗುಣಲಕ್ಷಣ ಅಂದ್ರೆ ಪ್ರತಿಫಲನ. ಬೆಳಕು ಪ್ರತಿಫಲನ ಹೊಂದುತ್ತೆ. ಹೇಗೆ ಶಬ್ದ ಪ್ರತಿಫಲನ ಹೊಂದುತ್ತಲ್ಲ, ಹಾಗೆ ಬೆಳಕು ಕೂಡ ಪ್ರತಿಫಲನ ಹೊಂದುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಬೇಕಂದ್ರೆ ಇಲ್ಲಿ ನಮಗೆ ಒಂದು ಕನ್ನಡಿ ಬೇಕಾಗುತ್ತೆ, ಸಮತಲ ದರ್ಪಣ ಬೇಕಾಗುತ್ತೆ. ಆ ಸಮತಲ ದರ್ಪಣಕ್ಕೆ ಒಂದು ಕೋನ ಮಾಪಕನ ಅಂಟಿಸಿದೀವಿ. ಹಾಗಾದ್ರೆ
ಈ ಒಂದು ಕೋನ ಮಾಪಕವನ್ನು ಅಂಟಿಸಿದಂತಹ ಒಂದು ಕನ್ನಡಿಗೆ ನಾವು ಬೆಳಕನ್ನು ಹಾಯಿಸಿದಾಗ ಏನಾಗುತ್ತೆ ಅಂತಂತ ನೋಡ್ತಾ ಹೋಗೋಣ. ಈಗ ನಾವು ಏಕಕಿಂಡಿ ತಗೊಳ್ಳೋಣ. ಏಕಕಿಂಡಿ ಇರ್ತವಂತ ಪಟ್ಟಿ ತಗೊಳ್ಳೋಣ. ಅದನ್ನ ಹಾಕ್ತೀನಿ. ಏಕಕಿಂಡಿ ಇರ್ತಕ್ಕಂಥದ್ದು. ಈಗ ಗಮನಿಸಿ, ನಾನೀಗ ಬೆಳಕಿನ ಕಿರಣವನ್ನ ನೇರವಾಗಿ 90 ಡಿಗ್ರಿ ಹಾಯಿಸ್ತಾ ಇದ್ದೀನಿ. ಕಾಣ್ತಾ ಇದ್ದೀನಿ 90 ಡಿಗ್ರಿ ಹಾಯಿಸಿದ್ರೆ ಸೇಮ್ ಅದೇ ಡಿಗ್ರಿ ಅದೇ 90 ಡಿಗ್ರಿಯಲ್ಲಿ ಅದೇನಾಗ್ತದೆ, ವಾಪಸ್ ಬರ್ತಾ ಇದೆ. ಕಾಣ್ತಾ ಇದೆ ಅಲ್ಲಿ. ಈಗ ನಾನು ಆಂಗಲ್ ಅನ್ನ ಚೇಂಜ್ ಮಾಡಿದ್ರೆ ಎಷ್ಟು ಆಂಗಲ್ ಚೇಂಜ್ ಮಾಡ್ತೇವೋ ಆ ಬೆಳಕಿನ ಕಡೆ ಅಷ್ಟೇ ಆಂಗಲ್ ಅಲ್ಲಿ ಏನಾಗ್ತಿದೆ, ಪ್ರತಿಫಲನ ಹೊಂದುತ್ತಾ ಇದೆ. ಕಾಣ್ತಾ ಇದೆ ನಿಮ್ಗೆ ಅಲ್ಲಿ. ಸೊ ನಾನು 30 ಡಿಗ್ರಿ ಆಂಗಲ್ ಮಾಡಿದೆ, ಅಲ್ಲಿ 30 ಡಿಗ್ರಿ ಬೆಳಕಿನ ಕಿರಣ ಅಂದ್ರೆ ಹಿಂಗ ಹಾದು ಹೋಗೋದು ಪತನ ಕಿರಣ. ಹೌದಾ? ಅದಕ್ಕೆ ಬಡದು ಬಿಟ್ಟು ವಾಪಸ್ ಬರ್ತಕ್ಕಂಥದ್ದು ಪ್ರತಿಫಲನ ಕಿರಣ. ಹಾಗಾದ್ರೆ ಇಲ್ಲಿ ಬೆಳಕಿನ ಕಿರಣದ ಕೋನ 30 ಡಿಗ್ರಿ ಇದೆ ಅಂದ್ರೆ ಪ್ರತಿಫಲನ ಕಿರಣ ಕೋನ ಎಷ್ಟಾಗಿರುತ್ತೆ, 30 ಡಿಗ್ರಿನೇ ಆಗಿರುತ್ತೆ. ನೋಡಿ, ಆಂಗಲ್ ಚೇಂಜ್ ಮಾಡ್ತಾ ಹೋಗ್ತೇವೆ ನಾವು. ಆಂಗಲ್ ಚೇಂಜ್ ಮಾಡ್ತಾ ಹೋದಂಗೆಲ್ಲ ಕೂಡ ಅಲ್ಲಿ ಕೋನ ಕೂಡ ಚೇಂಜ್ ಆಗುತ್ತೆ. ಯಾವ ಕೋನಗಳು? ಪತನ ಕೋನ ಮತ್ತು ಪ್ರತಿಫಲಿತ ಕೋನ. ಹಾಗಾದ್ರೆ ಈ ಒಂದು ಬೆಳಕಿನ ಪ್ರತಿಫಲ ಸಂಬಂಧಪಟ್ಟಂತೆ 2 ನಿಯಮಗಳಿದ್ದಾವೆ. ಓಕೆನಾ? ಮೊದಲ ನಿಯಮ ಹೇಳ್ಬೇಕು. ಮೊದಲ ನಿಯಮ ಏನ್ ಹೇಳಿ? ಎಸ್, ವೆರಿ ಗುಡ್. ಏನು? ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ. ಅಂದ್ರೆ ಇಲ್ಲಿ ನಾನು ಒಂದು ರೇಖೆಯನ್ನು ಹಾಯಿಸ್ತಾ ಇದ್ದೀನಿ. ಸೊ ಅದು ಮಧ್ಯದಲ್ಲಿ ಒಂದು ರೇಖೆ ಇದೆ 90 ಡಿಗ್ರಿದು, ಅದಕ್ಕೆ ನಾವು ಲಂಬ ರೇಖೆ ಅಂತೀವಿ. ಈ ಲಂಬ ರೇಖೆ ಮತ್ತು ಈ ಒಂದು ಪತನ ರೇಖೆಗಳ ಮಧ್ಯದಲ್ಲಿ ಕೋನ ಏರ್ಪಡ್ತಾ ಇದೆ, ಅದು ಪತನ ಕೋನ. ಮತ್ತು ಆ ಲಂಬ ರೇಖೆ ಮತ್ತು ಪ್ರತಿಫಲನ ಕಿರಣಗಳ ಮಧ್ಯೆ ಅಲ್ಲಿ ಕೂಡ ಕೋನ ಏರ್ಪಟ್ಟಿದೆ. ಎಷ್ಟು ಏರ್ಪಟ್ಟಿದೆ ಅಂದ್ರೆ ಅದು ಕೂಡ 30 ಡಿಗ್ರಿನೇ ಆಗಿರುತ್ತೆ. ಅದರ್ಥ ಪತನ ಕೋನ ಮತ್ತು ಪ್ರತಿಫಲನ ಕೋನಗಳು ಸಮಾನ ಆಗಿರ್ತವೆ ಅನ್ನೋದು ಇದರಿಂದ ನಾವು ತಿಳ್ಕೊಳ್ಬಹುದು. ನೆಕ್ಸ್ಟ್ 2ನೇ ನಿಯಮ. ಎಸ್, ವೆರಿ ಗುಡ್. ಪತನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲನ ಕಿರಣಗಳು ಇಲ್ಲಿ ಒಂದೇ ಸಮತಲದಲ್ಲಿ ಸಂಧಿಸುತ್ತವೆ, ಅಂದ್ರೆ ಒಂದೇ ಸಮತಲದಲ್ಲಿ ಕಂಡು ಬರುತ್ತವೆ ಅನ್ನೋದು ಇದು ಪ್ರತಿಫಲನದ 2ನೇ ನಿಯಮ ಆಗಿದೆ. ಹಾಗಾದ್ರೆ ಈ 2 ನಿಯಮಗಳನ್ನ ನಾವು ಇದ್ರ ಮೂಲಕ ಸಾಧಿಸಬಹುದು. ಸೊ ಹೀಗೆ ನಾವು ಬೆಳಕಿನ ಪ್ರತಿಫಲನ ಸಂಬಂಧಪಟ್ಟಂತ ಪ್ರಯೋಗವನ್ನ ಇದ್ರ ಮೂಲಕ ಮಾಡಿದ್ದೀವಿ. ನೆಕ್ಸ್ಟ್ ದರ್ಪಣದಲ್ಲಿ ಪ್ರಮುಖವಾಗಿ 3 ವಿಧ, ಹೌದಲ್ವಾ? ಹಾಗಾದ್ರೆ 3 ವಿಧ ಯಾವ್ದು? ಒಂದು ಸಮತಲ ದರ್ಪಣ. ಹಾಗಾದ್ರೆ ನಾನೀಗ ಒಂದು ಸಮತಲ ದರ್ಪಣ ತಗೋತೀನಿ. ಈ ಸಮತಲ ದರ್ಪಣದ ಪ್ರಮುಖವಾದಂತಹ ಗುಣಲಕ್ಷಣ ಏನಪ್ಪಾ ಅಂತ ಅಂದಾಗ ಇದನ್ನ ನೋಡಬಹುದು. ಇದಕ್ಕೆ ನಾನು ಇಲ್ಲಿ ಬೆಳಕಿನ ಕಿರಣ ಹಾಯಿಸ್ತಾ ಇದ್ದೀನಿ. ಸೊ 3 ಕಿಂಡಿಗಳಿರುವ ಒಂದು ಪಟ್ಟಿ ತಗೊಳ್ತೀನಿ, ತಗೊಬಿಟ್ಟು ಹಾಯಿಸ್ತೀನಿ. ಈಗ ಗಮನಿಸಿ, ನೋಡಿ ಏನಾಗ್ತಿದೆ, ವಾಪಸ್ ಬರ್ತಿದವಾ? ಅದು ಆಂಗಲ್ ಕೂಡ ಗಮನಿಸಿ, ಅದರ ಒಂದು ಕೋನವನ್ನು ಗಮನಿಸಿ. ಹೌದಾ? ಒಂದು ಬೆಳಕಿನ ಕಡೆ ಯಾವ ಕೋನದಲ್ಲಿ ಹೋಗ್ತಿದೆ ಅದೇ ಕೋನದಲ್ಲಿ ವಾಪಸ್ ಬರ್ತಾ ಇದೆ ಅಂತ ಇದೆಯಾ? ಹಾಗಾದ್ರೆ ಈ ಒಂದು ಸಮತಲ ದರ್ಪಣದ ಗುಣಲಕ್ಷಣ ಏನಪ್ಪ ಅಂದಾಗ ಇದು ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬವನ್ನು ಉಂಟು ಮಾಡುತ್ತೆ, ವಸ್ತುವಿನಷ್ಟೇ ಎತ್ತರವೂ ಕೂಡ ಇರುತ್ತೆ, ಮತ್ತು ವಸ್ತುವು ಮತ್ತು ಪ್ರತಿಬಿಂಬದ ದೂರ ಕೂಡ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಪ್ರತಿಬಿಂಬದ ದೂರ ಹೆಚ್ಚಾದಂತೆ ಮತ್ತೆ ವಸ್ತುವಿನ ದೂರ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲ, ವಸ್ತುವಿನ ದೂರ ಹೆಚ್ಚಾದ್ರೆ ಪ್ರತಿಬಿಂಬದ ಕೂಡ ಹೆಚ್ಚಾಗುತ್ತೆ ಅನ್ನೋದನ್ನ ನಾವು ಇದ್ರ ಮೂಲಕ ತಿಳ್ಕೊಳ್ಬಹುದು. ಇದು ಸಮತಲ ದರ್ಪಣ. ಇದು ಸಮತಲ ದರ್ಪಣದ ಪ್ರಮುಖವಾದ ಗುಣಲಕ್ಷಣ ನಾವು ಇದ್ರ ಮೂಲಕ ತಿಳ್ಕೊಬಹುದು. ಕಾಣ್ತಾ ಇದೆಯಾ? ಓಕೆ. ನೆಕ್ಸ್ಟ್ ಮತ್ತೊಂದು ದರ್ಪಣ ಯಾವ್ದಪ್ಪ ಅಂತಂದಾಗ ನಿಮ್ನ ದರ್ಪಣ. ಇದು ನಿಮ್ನ ದರ್ಪಣ ಹೆಂಗ್ ಹೇಳ್ತೀವಿ ಅಂದ್ರೆ, ಹೌದಾ, ತಗ್ಗಾಗಿದೆ, ಮಧ್ಯಭಾಗದಲ್ಲಿ ತಗ್ಗಾಗಿದೆ, ಹೌದಾ, ತಗ್ಗಾಗಿದ್ರೆ ಅದು ನಿಮ್ನ ದರ್ಪಣ. ಈ ನಿಮ್ನ ದರ್ಪಣದಲ್ಲಿ ಬೆಳಕಿನ ಕಿರಣಗಳನ್ನು ಹಾಯಿಸಿದ್ರೆ ಏನಾಗುತ್ತೆ ನೋಡಿ. ಇಲ್ಲಿ ಏನಾಗ್ತಿದ್ದಾವೆ, ಬೆಳಕಿನ ಹಾದು ಹೋಗ್ತಿದ್ದಾವೆ. ಹಾದು ಹೋಗ್ಬಿಟ್ಟು ಇಲ್ಲ ಏನಾಗ್ತಿದೀವಿ, ಇಲ್ಲಿ ಒಂದೇ ಕಡೆಗೆ ಸಂಧಿಸ್ತಾ ಇದ್ದಾವ. ಕಾಣ್ತಾ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ. ಆ 3 ಬೆಳಕಿನ ಕಿರಣಗಳು ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇಲ್ಲಿ ಕಾಣ್ತಾ ಇದೆ, ಹೌದಾ? ಅಂದ್ರೆ ಅದು ಕೇಂದ್ರೀಕರಣ. ಅಂದ್ರೆ ನಿಮ್ನ ದರ್ಪಣವು ಕೇಂದ್ರೀಕರಣ ದರ್ಪಣವಾಗಿದೆ. ಅಂದ್ರೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತೆ. ನೋಡಿ, ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತೆ. ಯಾವುದು ಇದು? ನಿಮ್ನ ದರ್ಪಣ. ಸೊ ಬೆಳಕಿನ ಕಿರಣವನ್ನು ಕೇಂದ್ರೀಕರಿಸುವ ದರ್ಪಣ ಅಂದ್ರೆ ಯಾವ್ದು ಅಂತ ಹೇಳ್ತೀವಿ ನಾವು? ನಿಮ್ನ ದರ್ಪಣ ಅಂತ ಹೇಳ್ತೀವಿ. ಇದು ಕೇಂದ್ರೀಕರಣ ಮಾಡುತ್ತೆ. ಅನಂತರ ಮತ್ತೊಂದು ದರ್ಪಣ ಯಾವುದು?
ಪೀನ ದರ್ಪಣ ತಗೊಂಡಿದ್ವಿ ನಾವೀಗ. ಇದೇನ್ ಮಾಡ್ತೇವೆ ನೋಡಿ, ಗಮನಿಸಿ. ಇಲ್ಲೇನಾಗುತ್ತೆ, ಬೆಳಕಿನ ಕಿರಣ ಬಿದ್ದಾಗ ಅದು ಕೇಂದ್ರೀಕರಣ ಮಾಡುತ್ತಾ ವಿಕೇಂದ್ರೀಕರಣ ಮಾಡುತ್ತಾ? ಗಮನಿಸಲಿ, ಬೆಳಕಿನ ಕಿರಣವು ಏನಾಗ್ತವೆ, ವಿಕೇಂದ್ರೀಕರಣಗೊಳ್ತಾ ಇದಾವೆ. ಅವು ಕೇಂದ್ರೀಕರಣವಾಗಿದ್ದು ಇವು ಚೆದರುತ್ತವೆ. ಬೆಳಕಿನ ಕಿರಣ ಚೆದರು ಹೋಗುತ್ತವೆ. ಸೊ ಇದು ಬೆಳಕಿನ ಕಿರಣ ಚೆದರುತ್ತವೆ ಅಥವಾ ವಿಕೇಂದ್ರೀಕರಣ ಹೊಂದುತ್ತವೆ ಅನ್ನೋದನ್ನ ಈ ಒಂದು ಪೀನ ದರ್ಪಣದಿಂದ ಗೊತ್ತಾಗುತ್ತೆ. ಓಕೆ, ನಾವೀಗ ನಿಮ್ನ ದರ್ಪಣ ಬಗ್ಗೆ ತಿಳ್ಕೊಂಡ್ವಿ, ಪೀನ ದರ್ಪಣ ತಿಳ್ಕೊಂಡ್ವಿ, ಸಮತಲ ದರ್ಪಣ ತಿಳ್ಕೊಂಡಿದೀವಿ, ಬೆಳಕಿನ ಪ್ರತಿಫಲನ ಬಗ್ಗೆ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಮುಂದೆ ತಿಳ್ಕೊಳ್ಬೇಕಾಯ್ತು. ಅದಕ್ಕಿಂತ ಮುಂಚೆ ನಾವೀಗ ಸ್ಪೂನು, ಚಮಚ, ಎಲ್ಲರೂ ಕೂಡ ಮನೆಯಲ್ಲಿ ಚಮಚ ಇರುತ್ತೆ. ಈ ಒಂದು ಚಮಚವು ಎರಡು ರೀತಿಯ ದರ್ಪಣಗಳನ್ನು ಹೋಲುತ್ತೆ. ಈಗ ಕಾಣ್ತಿದೆ, ಈ ತಗ್ಗಾದ ಭಾಗ ಇದೆಯಲ್ಲ, ಈ ತಗ್ಗಾದ ಭಾಗವು ಪ್ರತಿಫಲನ ಭಾಗ ಆಯ್ತಪ್ಪ ಅಂದ್ರೆ ಅದು ಎಂತ ದರ್ಪಣ ಆಗುತ್ತೆ? ನಿಮ್ನ ದರ್ಪಣವಾಗುತ್ತೆ. ಸೊ ಈ ನಿಮ್ನ ದರ್ಪಣ ಇಲ್ಲಿ ಗಮನಿಸಿ, ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ನಮ್ಮ ಆಕೃತಿ ತಲೆ ಕೆಳಗಾಗಿದೆ. ಸೊ ಹಾಗಾದ್ರೆ ತಲೆ ಕೆಳಗಾದ ಆಕೃತಿ ಉಂಟು ಮಾಡ್ತಕ್ಕಂಥ ಯಾವ ದರ್ಪಣ? ನಿಮ್ನ ದರ್ಪಣ. ಮತ್ತು ಅಲ್ಲಿ ಏನು ನಮ್ಮ ಪ್ರತಿಬಿಂಬ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ನಂತರ ಇನ್ನೊಂದು ದರ್ಪಣ ಕೂಡ ಗಮನಿಸಿ. ಈ ಕಡೆ ನೋಡಿದ್ರೆ ಅದು ಯಾವ ದರ್ಪಣ? ಅದು ಪೀನ ದರ್ಪಣ, ಉಬ್ಬಾಗಿದೆ. ಹೌದಾ? ಇಲ್ಲಿ ನಮಗೆ ನೇರ ನೋಡಿ, ನಾವು ನಿಮ್ನ ದರ್ಪಣದಲ್ಲಿ ನೋಡಿದಾಗ, ಇಲ್ಲಿ ನೋಡಿದಾಗ ತಲೆ ಕೆಳಗೆ ಪ್ರತಿಬಿಂಬ ಉಂಟಾಗುತ್ತೆ, ಇಲ್ಲಿ ನೇರವಾದ ಪ್ರತಿಬಿಂಬ ಉಂಟಾಗುತ್ತೆ ಅನ್ನೋದು ಕೂಡ ನಾವು ಗಮನಿಸಬಹುದು. ಈಗ ನೋಡಿ, ಹಾಗಾದ್ರೆ ನೀವು ಕೂಡ ಮನೆಯಲ್ಲಿ ಒಂದು ಚಮಚ ತಗೊಂಡ್ಬಿಟ್ಟು ನಿಮ್ನ ದರ್ಪಣ ಮತ್ತು ನಿಮ್ನ ದರ್ಪಣ ಸಂಬಂಧಪಟ್ಟಂತ ಒಂದು ಪ್ರಯೋಗ ನೀವು ಕೂಡ ಮಾಡಬಹುದಾಗಿದೆ. ನಂತರ ನಾವು ಮುಂದೆ ತಿಳ್ಕೊಬೇಕಂತ ಮತ್ತೊಂದು ಪ್ರಮುಖವಾದಂತಹ ಒಂದು ಗೋಳಾಕೃತಿಯ ಅಥವಾ ಗೋಳಾಕಾರದ ವಸ್ತುಗಳು ಯಾವಂದ್ರೆ ಮಸೂರಗಳು. ಆ ಮಸೂರಗಳಲ್ಲಿ ಕೂಡ ಎರಡು ವಿಧ ಇದಾವೆ. ಒಂದು ಎರಡು ಕಡೆ ಉಬ್ಬಿದೆ, ಅದು ಪೀನ ಮಸೂರ. ಮತ್ತೆ ಎರಡು ಕಡೆ ತಗ್ಗಿದೆ, ಅದನ್ನ ನಾವು ನಿಮ್ನ ಮಸೂರ ಅಂತ ಕರಿತೀವಿ. ಹಾಗಾದ್ರೆ ಪೀನ ಮಸೂರ ಮತ್ತು ನಿಮ್ನ ಮಸೂರಗಳಲ್ಲಿ ಕೂಡ ಬೆಳಕಿನ ಕಿರಣಗಳು ಏನ್ ಮಾಡ್ತವೆ? ಕೇಂದ್ರೀಕರಣ ಆಗ್ತವ, ವಿಕೇಂದ್ರೀಕರಣ ಆಗ್ತವ ನೋಡ್ಬೇಕಂದ್ರೆ ಇಲ್ಲಿ ಗಮನಿಸಿ. ನೋಡಿ, ನಾನು ಯಾವ ದರ್ಪಣ ತಗೊಂಡಿದ್ದೀನಿ ನೋಡಿ. ನಾನು ತಗೊಂಡಿರೋದು ಈಗ ಪೀನ ಮಸೂರ. ಹಾಗಾದ್ರೆ ಪೀನ ಮಸೂರದಲ್ಲಿ ಏನಾಗ್ತಾ ಇದೆ? ಬೆಳಕಿನ ಕಿರಣಗಳು ಕೇಂದ್ರೀಕರಿಸಲ್ಪಡ್ತಾ ಇದ್ದಾವೆ. ಹಾಗಾದ್ರೆ ಪೀನ ಮಸೂರ ಬೆಳಕಿನ ಕಿರಣ ಕೇಂದ್ರೀಕರಿಸುತ್ತೆ. ಇದನ್ನ ನೀವು ಸಣ್ಣ ಮಕ್ಕಳಿದ್ದಾಗ ಆಟ ಆಡಿರ್ತೀರ, ಬೂತ್ ಕನ್ನಡಿ ಅಂತ ಹೇಳ್ತೀವಲ್ಲ, ಆ ಬೂತ್ ಕನ್ನಡಿ ಸಹಾಯದಿಂದ ನೀವು ಬೆಳಕಿನ ಕಿರಣ ಕೇಂದ್ರೀಕರಿಸ್ತೀರ. ಸೊ ಬೆಳಕಿನ ಕಿರಣನ ಕೇಂದ್ರೀಕರಿಸುತ್ತೆ. ಇಲ್ಲಿ ಕಾಣುತ್ತೆ, ನೀಟಾಗಿ ಕಾಣ್ತದೆ ನೋಡಿ, ಬೆಳಕಿನ ಕಿರಣನ ಕೇಂದ್ರೀಕರಿಸುತ್ತೆ. ನೆಕ್ಸ್ಟ್ ನಿಮ್ನ ದರ್ಪಣ ಆದ್ರೆ ಅದೇ ಮಾಡುತ್ತೆ, ವಿಕೇಂದ್ರೀಕರಣಗೊಳಿಸುತ್ತೆ. ಗಮನಿಸಿ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ, ಕಾಣ್ತಾ ಇದೆಯಾ? ಇಲ್ಲಿ ಏನಾಗ್ತಿದೆ? ಬೆಳಕಿನ ಕಿರಣಗಳು ಕೇಂದ್ರೀಕರಣ ಪಡ್ತಾವೆ, ವಿಕೇಂದ್ರೀಕರಣ ಆಗ್ತಿದ್ದಾವೆ. ಇಲ್ಲಿ ಬೆಳಕಿನ ಕಿರಣಗಳು ವಿಕೇಂದ್ರೀಕರಿಸಲ್ಪಡ್ತಾ ಇದಾವೆ, ಅಂದ್ರೆ ಚದುರುತ್ತವೆ. ಹಾಗಾದ್ರೆ ಪೀನ ಮಸೂರ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತೆ, ನಿಮ್ನ ಮಸೂರ ಬೆಳಕಿನ ಕಿರಣವನ್ನು ವಿಕೇಂದ್ರೀಕರಿಸುತ್ತೆ ಅನ್ನೋದು ಕೂಡ ನಾವು ಇದ್ರ ಮೂಲಕ ತಿಳ್ಕೊಳ್ಬಹುದಾಗಿದೆ. ಹಾಗಾದ್ರೆ ಒಟ್ಟಿನಲ್ಲಿ ಈ ಒಂದು ಪ್ರಯೋಗದ ಮೂಲಕ ನಾವು ಏನ್ ತಿಳ್ಕೊಬೇಕಂದ್ರೆ, ಬೆಳಕಿನ ಕಿರಣಗಳ ಗುಣಲಕ್ಷಣಗಳನ್ನ ಈ ಒಂದು ಆಪ್ಟಿಕ್ ರೇ ಕಿಟ್ ಅಥವಾ ರೇ ಆಪ್ಟಿಕ್ ಕಿಟ್ ಅಥವಾ ಬೆಳಕಿನ ಕಿರಣಗಳ ಪೆಟ್ಟಿಗೆ ಸಹಾಯದಿಂದ ನಾವು ತಿಳ್ಕೊಳ್ಬಹುದಾಗಿದೆ. ಓಕೆನಾ? ಗೊತ್ತಾಯ್ತಲ್ಲ? ಹಾಗಾದ್ರೆ ನಾವೀಗ ಬೆಳಕಿನ ಕಿರಣಗಳ ಗುಣಲಕ್ಷಣಗಳನ್ನ ಈ ಪ್ರಯೋಗದ ಮೂಲಕ ತಿಳ್ಕೊಂಡಿದ್ದೀವಿ. ಓಕೆನಾ?